ವಸುಧೆಯೋಳು ದ್ರುಪದರ ಸಂಗೆ ಸುತೆಯಾಗಿ ದೇಶಪತಿಯಾದ ಪಾಂಡುರಾಜಂಗೆ ಸೊಸೆಯಾಗಿ ಅಸಮಸಾಹಸುಗಳಾದ ಪಾಂಡವರಿಗೆ ಸತಿಯಾಗಿ ಉಸಿರೆಳೆಲೆವಾದ ವ್ಯಸನ ಬೆಳಗ್ಗೆ ದಹಿಸಿದೆ ಜಗದೇ. ಸಾಗಿದೂರ ವಿಧಿಯ ಘೋರ ದಹಿಸುತ್ತಿದೆ ದವಾಗಿ ಜ್ವಾಲ. ಸಾಗಿದೂರ ವಿಧಿಯ ಘೋರ ದಹಿಸುತ್ತಿದೆ ದವಾಗಿ ಜ್ವಾಲ. ಅಂದು ನೊಂದೆ ಕೂಡಿ ಸಭೆಯಲ್ಲಿ ಬಂದನುಂದನೆ ದಹಿಸಲು. ಅಂದು ನೊಂದೆ ಕೂಡಿ ಸಭೆಯಲ್ಲಿ ಬಂದನುಂದನೆ ದಹಿಸಲು. ಪತಿಗಳೈವರ ಪಾದದ ಕೃಷ್ಣ 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 ಪತಿಗಳೈವರ ಪಂದರಾಜ ಪತಿಗಳೈವರ ಪಂದರಾಜ ಕಾದು ಕಾದು ಬಳಲಿದೆ. ಕಾದು ಕಾದು ಬಳಲಿದೆ. ಸಾಗಿದೂರ ವಿಧಿಯ ಘೋರ ದಹಿಸುತ್ತಿದೆ ದವಾಗಿ ಜ್ವಾಲ. ಸಾಗಿದೂರ ವಿಧಿಯ ಘೋರ ದಹಿಸುತ್ತಿದೆ ಕೃಷ್ಣ. ಪಾಂಚಾಲಿ, ಹಿಂದೆ ನಡೆದು ಹೋದ ದುಃಖದ ದಿನಗಳನ್ನು ಸ್ಮರಿಸುತ್ತಾ ನಿನ್ನ ಮನಸ್ಸಿನ ಆತ್ಮಸ್ಥೈರ್ಯವನ್ನು ಏಕೆ ನಾಶ ಮಾಡಿಕೊಳ್ಳುವುದು? ನಿನ್ನ ಬಹುದಿನದ ಬಯಕೆ ಈಡೇರುವ ಕಾಲ ಸಮೀಪದಲ್ಲಿರುವುದು. ಶಾಂತಳಾಗು ದ್ರೌಪದ, ಶಾಂತಳಾಗು. ಇನ್ನೂ ಬಿಟ್ಟಿಲ್ಲವೇನೋ ಈಗಿನ ಉಚ್ಚತನದ ಪ್ರಾಪ್ತಿ. ಅಣ್ಣ ನಿನ್ನ ಮಾತಿಗೆ ಪ್ರತಿಯಾಗಲೆಂದು ಭಾವಿಸಬೇಡ. ಪ್ರತಿ ವೈದ್ಯಕರ ಸಮಸ್ಯೆಯು ಈ ಭೀಮನ ತಮ್ಮ ಪರೀಕ್ಷೆಗೆ ಸವಾಲಾಗಿ ನಿಂತಿದೆ. ಆದರೆ ಧರ್ಮವನ್ನು ಒಂದು ಕ್ಷತ್ರಿಯೋಚಿತವಾದ ಧರ್ಮ
ವಿಷಭೋಜನ ಸರ್ಪರಂಗ ತುಂಬಿದ ರಾಜಸಭೆಯಲ್ಲಿ ಸದಾ ಭಕ್ತಿಯಿಂದಲೇ ದ್ರೌಪದ ಆಗಲೂ ಶಾಂತಿ ಈಗಲೂ ಶಾಂತಿ ಅದನ್ನು ಸ್ಮರಿಸಿ ಫಲವಿಲ್ಲ ಅದನ್ನು ಸ್ಮರಿಸಿದ ಫಲವಿಲ್ಲ ಭೀಮಸೇನ, ನಿನ್ನ ಮನದ ಹೃದಯಾಂತರಾಳದಲ್ಲಿ ನಡೆಯುವ ಭೀಕರ ಹೋರಾಟವನ್ನು ನಾನು ಬಲ್ಲೆ. ಶಾಂತಿ ವಹಿಸು. ನಮ್ಮೆಲ್ಲರ ಅಭಯದಾತನಾದ ಶ್ರೀಕೃಷ್ಣ ಪರಮಾತ್ಮನು ನಮ್ಮ ಪಕ್ಷ ವಹಿಸಿದೆನೆಂದು ಧೂತನಿಂದ ಸಮಾಚಾರವನ್ನು ತಿಳಿದೆನು. ಇನ್ನೇನು ಕೃಷ್ಣಾರ್ಜುನರ ಆಗಮನವಾಗುವುದು, ಆನಂತರ ಆಲೋಚಿಸೋಣ. ಹೇ ಪರಮಾತ್ಮ, ಜಾಗೃತನಾಗೋ. ದೇವಕಿ ವರನಂದನ ಭವಜನಯನ ಮಾಧವ, ದೇವಕಿ ವರನಂದನ. ಪರಮಾತ್ಮ, ನಂದ ಗೋಪದ ಮಂದಾರ ಮಧುರ ಮುರಳಿಯ ಗಾನಕ್ಕೆ ಮರುಳಾದ ಜನರ. ಪರಮಾತ್ಮ, ನಂದ ಗೋಪದ ಮಂದಾರ ಮಧುರ ಮುರಳಿಯ ಗಾನಕ್ಕೆ ಮರುಳಾದ ಜನರ. ಬಂದು ಬೆನೆದ ಪರಮಾತ್ಮನು ನೀನೇ.
ಈ ಪಾಂಡವಪುತ್ರರ ಪ್ರಣಾಮಗಳನ್ನು ಸ್ವೀಕರಿಸು. ಪಾಂಡವರ ಪ್ರಯತ್ನಕ್ಕೆ ಪ್ರಸನ್ನಾದ ಪುರುಷೋತ್ತಮ, ನೀವು ನಮ್ಮ ಮೊರೆಯನ್ನಾಲಿಸಿ ನಮ್ಮ ಪಕ್ಷವನ್ನು ವಹಿಸಿದೆಯಾ ದೇವ? ದೇವ, ನೀವು ನಮ್ಮ ಮೇಲೆ ಇಟ್ಟಿರುವ ಪ್ರೀತಿಯು ಅಪಾರವಾದದ್ದು. ಧರ್ಮನಂದನ, ಪರಮಾತ್ಮ, ನನ್ನನ್ನು ಇಷ್ಟೊಂದು ಹೊಗಳುವೇಕೆ? ಕರ್ತವ್ಯ ಪರಿಪಾಲನೆ ನನ್ನ ಮುಖ್ಯ ಉದ್ದೇಶ. ಅದು ಆಗಿರಲಿ, ನಿಮಗೆ ಸಲ್ಲಬೇಕಾದ ಅರ್ಧ ರಾಜ್ಯದ ವಿಚಾರದಲ್ಲಿ ಯಾವ ನಿರ್ಧಾರವನ್ನು ಕೈಗೊಳ್ಳುವೆ? ಪರಮಾತ್ಮ, ಅಸ್ಥಿರವಾದ ರಾಜ್ಯದಾಸೆಗಾಗಿ ಸಕಲ ಬಂಧು ಬಾಂಧವರನ್ನು ಕಳೆದುಕೊಳ್ಳುವುದರಿಂದ ಪ್ರಯೋಜನವಾದರೂ ಏನು ದೇವ? ಉಭಯರು ಶಾಂತಿಯಿಂದ ಬಾಳುವುದು ಒಳಿತಲ್ಲವೇ ಪ್ರಭು? ಅಂದರೆ ನಿನ್ನ ಮಾತಿನ ಅರ್ಥ? ಪರಮಾತ್ಮ, ಸಮರವನೊಲೆನಯ್ಯ ಸಿರಿ ಸಂಪದದ ಆಸೆಗಾಗಿ ಪುರಕರಿ ಬಹಿಪನಾಗಿ ಪಾಪದ ಹೊರೆಯ ಧರಿಸೆನಯ್ಯ ಶಿರದಲ್ಲಿ ಬಂಧು ಬಾಂಧವರ ಲೆಕ್ಕದಿಂದು ಅಪವಿತ್ರ ಭೂಮಾಯ ಪವಿತ್ರಗೊಳಿಸಲೆಂದು ಮುಂದೆ ಘೋರ ಹತ್ಯೆಯ ವೀಕ್ಷಿಸೆ ಸಹಿಪೆನ ನಿಟದಿ ತೆರಳು ಸಂದಿಗೆ ಆಪದ್ಬಂಧುವೇ ಹೊರಬೊಗಿದು ಬೇಡುವೆನು ಕೃಷ್ಣ. ಹೊರಬೊಗಿದು ಬೇಡುವೆನು ಕೃಷ್ಣ. ವಾಸುದೇವ, ಧರ್ಮನಂದನ, ಕಾಳಗಕ್ಕೆ ಪರಮಾತ್ಮ, ಧರ್ಮನಂದನ, ಚಾಲಿಸಬೇಡನ್ನ ಬೇಡುವೆ ದೇವ. ಪರಮಾತ್ಮ, ಚಾಲಿಸಬೇಡನ್ನ ಬೇಡುವೆ ದೇವ. ಶಾಂತಿಯಿಂದಲೇ ರಾಜ್ಯವ ಪಡೆವ. ಅಸ್ಥಿರವಾದ ರಾಜ್ಯದ ಆಸೆಗಾಗಿ ಸಕಲ ಬಂಧು ಬಾಂಧವ ಪ್ರಜಾಕೋಟಿಯನ್ನು ಯುದ್ಧವೆಂಬ ಎಮ್ಮಾರಿಯ ಬಾಯಿಗೆ ತುತ್ತಾಗಿಸಿ ಕಲುಷಿದಿಯಾದ ಈ ಭರತ ಭೂಮಾತೆಯ ಶಿರದಲ್ಲಿ ಹೆಪ್ಪುಗಟ್ಟಿದ ರಕ್ತದ ಕಣಗಳನ್ನು ಹದಾವ ಜಲದಿಂದ ತೊಳೆದು ಪವಿತ್ರಗೊಳಿಸಲಿ ಹೇಳು ದೇವ.
ಆದ್ದರಿಂದ ನೀವೇ ನಮ್ಮ ಸಂಧಾನಿಯಾಗಿ ಹಾ ದುರ್ಯೋಧನನ ಬಳಿ ಹೋಗಿ ಶಾಂತಿ ಸಂಧಾನವನ್ನು ಮಾಡಿಕೊಂಡು ಬಾ ಮುಕುಂದ. ಸತ್ಪುರುಷರ ಹೃದಯ ಮಂದಿರ, ದುಷ್ಟರ ದುರಾಚಾರಗಳಿಂದ ಅಪವಿತ್ರವಾಗಬಾರದೆಂಬ ಪವಿತ್ರ ಬೋಧೆ ಇದು. ಧರ್ಮನಂದನ, ಪರಮಾತ್ಮ, ನಿನ್ನ ಮನದ ಅಭಿಪ್ರಾಯವೇನೋ ಧರ್ಮಸಮ್ಮತವಾದರೂ ಇದಕ್ಕೆ ನಿನ್ನ ಸಹೋದರರ ಅಭಿಮತ ನಮ್ಮಗಳ ಅಭಿಮತ. ಮಧ್ಯಮತಿಯ ಕೌರವರಳು ಸಂಖ್ಯೆ ನಮಗೆ ಸಲ್ಲದು. ಮಧ್ಯಮತಿಯ ಕೌರವರಳು ಸಂಖ್ಯೆ ನಮಗೆ ಸಲ್ಲದು. ಸಂಖ್ಯೆ ನಮಗೆ ಸಲ್ಲದು. ತಂದೆ ಪಾಂಡು ಜನಕನಾಡೆ ಒಂದು ಬೇಡ ನಿನಗೆ. ತಂದೆ ಪಾಂಡು ಜನಕನಾಡೆ ಒಂದು ಬೇಡ ನಿನಗೆ. ಮಧ್ಯಮತಿಯ ಕೌರವರಳು ಸಂಖ್ಯೆ ನಮಗೆ ಸಲ್ಲದು. ಸಂಖ್ಯೆ ನಮಗೆ ಸಲ್ಲದು. ಸಂಖ್ಯೆ ನಮಗೆ ಸಲ್ಲದು. ಭಿಕ್ಷೆ ಬೇಡ ನಿನಗೆ ರಾಜ ಅವನೊಬ್ಬನು ಆಸ್ತಿಯೇ. ಭಿಕ್ಷೆ ಬೇಡ ನಿನಗೆ ರಾಜ ಅವನೊಬ್ಬನು ಆಸ್ತಿಯೇ. ಶ್ರಮವಹಿಸಿ ದುಡಿದರೆ ತಪ್ಪಿನ ರಾಕ್ಷಸರ ಕರ್ತವ್ಯದ ಜನೆಗಳು. ತಪ್ಪಿನ ರಾಕ್ಷಸರ ಕರ್ತವ್ಯದ ಜನೆಗಳು. ಮಧ್ಯಮತಿಯ ಕೌರವರಳ ಸಂಖ್ಯೆ ನಮಗೆ ಸಲ್ಲದು. ತಂದೆ ಪಾಂಡು ಜನಕನಾಡ ಒಂದು ಬೇಡ ನಿನಗೆ. ತಂದೆ ಪಾಂಡು ಜನಕನಾಡ ಒಂದು ಬೇಡ ನಿನಗೆ. ಮಧ್ಯಮತಿಯ ಕೌರವರಳ ಸಂಖ್ಯೆ ನಮಗೆ ಸಲ್ಲದು. ಸಂಖ್ಯೆ ನಮಗೆ ಸಲ್ಲದು. ಸಂಖ್ಯೆ ನಮಗೆ ಸಲ್ಲದು. ನಮ್ಮಗಳ ಅಭಿಮತಕ್ಕೆ ಅಗ್ರಜನೆಂಬ ಧರ್ಮದ ಗುರು ಬೃಹದಾಕಾರದ ಕೋಟೆಯಂತೆ ಭದ್ರವಾಗಿ ಬಳಸಿದೆ. ಹರನು ಬೇರಿಸುವುದೆಂದರೆ ಪಾತ್ರ ಎಂಬ ಭಾಷೆಯು ನಮ್ಮನ್ನು ಬಂಧಿಸಿದೆ. ಸುಡಬೇಕು ನಮ್ಮ ಹೇಳಿಕೆಯನ್ನು. ಓ ಭೀಮಸೇನ, ನೀನು ಸಂಧಿಗೆ ಸಮ್ಮತಿಸಿದಂತೆಯೇ. ಇನ್ನು ಅರ್ಜುನ, ಪರಮಾತ್ಮ, ಅಗ್ರಜನ ಮಾತನ್ನು ಅನುಮೋದಿಸಿ ನಮ್ಮನ್ನೇಕೆ ಸಜೀವವಾಗಿ ಕೊಲ್ಲುತ್ತಿರುವೆ? ಆದಿಂದಲೂ ಅಪಮಾನ ಅಪಜಯವೇ ನಮ್ಮ ಇಷ್ಟ ದೈವಗಳಾದವು. ಅವುಗಳನ್ನು ಭೇದಿಸಿ ಮುಂಬರಲು ಪ್ರಯತ್ನಪಟ್ಟರೆ ಅಗ್ರಜನೆಂಬ ಮಮಕಾರದ ಪೆಟ್ಟು ನಮ್ಮನ್ನು ಮುಂಬರಲು ಬಿಡುತ್ತಿಲ್ಲ. ಛೀ, ಧಿಕ್ಕಾರವಿರಲಿ ನಮ್ಮ ಹೇಡಿ ಜನ್ಮಕ್ಕೆ. ಅರ್ಜುನ, ನೀನು ಸಹ ಸಂಧಿಗೆ ಸಮ್ಮತಿಸಿದಂತೆ ಇನ್ನು ಮಹಾ ಮೇಧಾವಿಗಳಾದ ನಕುಲ ಸಹದೇವರು ಅಗ್ರಜನ ಮಾತಿಗೆ ತಲೆಬಾಗುವರು. ತಂಗಿ ದೃಪದ ನರೇಂದ್ರ ನಂದಿನಿ ಏಕಮ್ಮ ಕಿನ್ನಳಾಗಿ ನಿಂತೆ. ನಿನ್ನ ಪತಿಗಳ ಅಭಿಪ್ರಾಯವು ನಿನಗೂ ಧರ್ಮಸಮ್ಮತ ತಾನೆ? ಹೇಗೆ ಹೇಳಲಿ ಅಣ್ಣ? ಈ ನನ್ನ ಪತಿಗಳ ಅಭಿಪ್ರಾಯವನ್ನು ಧರ್ಮಸಮ್ಮತವೆಂದು ಹೇಗೆ ಹೇಳಲಿ? ಮರೆತೆಯಾ ಪತಿಗಳೈ ಬರೆಯಲೆಲ್ಲ ಪಂಥ ಸರಿಸರೈ ಪಾತಕಿ ಕುರುಕುಲವ ಹತ ಮಾಡಿ ಬಿರುಮುಡಿಯ ಕಟ್ಟಿಸುವೆನೆ ದೀಕ್ಷಿಸೆ. ಜಗದ ಅಪಹಾಸ್ಯವನ್ನು ಸಹಿಸನಯ್ಯ.
ಸಮ್ಮತವೆಂದು ಹೇಗೆ ಹೇಳಲಿ? ಧರ್ಮ ಧರ್ಮ ಧರ್ಮವೆಂದು ಧರ್ಮಕ್ಕೆ ಕಟ್ಟು ಬಿದ್ದು ಕೈ ಹಿಡಿದ ಪತ್ನಿಯನ್ನೇ ದ್ಯೂತಲ್ಪಣವಾಗಿ ಸೋತ ಧರ್ಮಪ್ರಭು ಇವರು ನನ್ನ ಪತಿ. ಇನ್ನು ಬಂಡಿ ಬಂಡಿ ಕುಳಿತಿದ್ದ ಭಂಡ ಮಕನ ಕೊಂದ ಮಹಾನ್ ಹೋದಂಡ. ಸ್ವಾಮಿ, ನಿನಗೇಕೆ ಬೇಕು ಈ ಗದಾದಂಡ? ಅದನ್ನು ಬಿಟ್ಟು ಕೈಯಲ್ಲಿ ಸೌಟು ಇನ್ನು ಪಾರ್ಥ, ಫಲ್ಗುಣ, ಕಿರೀಟಿ, ಧನಂಜಯ, ದಶನಾಮಾದಿ ಅರ್ಜುನ, ಪರಶಿವನ ಹೋರಾಡಿ ಪಾಶುಪತಾಸ್ತ್ರದ ಮಹಾವೀರ, ನಿನಗೇಕೆ ಬೇಕು ಈ ಗಾಂಡೀವ? ಅದನ್ನು ಬಿಟ್ಟು ಕೈಗಳಿಗೆ ಬಳೆ ಬಳೆ ತಂದುಕೊಳ್ಳಿ. ಸಾಕು ನಿಲ್ಲಿಸಿ. ಅಣ್ಣ ಅಣ್ಣ, ಇವರಾರೂ ನನ್ನ ಪತಿಗಳಲ್ಲ, ನನ್ನ ಪಾಲಿನ ಮೃತ್ಯು ಸ್ವರೂಪರು. ನನ್ನ ಪ್ರತಿಜ್ಞೆ ಈಡೇರಿಸಿಕೊಳ್ಳಬೇಕಾದ್ರೆ ನಾನೇ ರಣರಂಗದಲ್ಲಿ ರಣಮಾರಿಯಾಗಿ ನಿಂತು ಆ ನನ್ನ ವೈರಗಳನ್ನೆಲ್ಲ ಸಂಪೂರ್ಣವಾಗಿ ನಾಶ ಮಾಡಿ ನನ್ನ ಸೇಡನ್ನು ತೀರಿಸಿಕೊಳ್ಳಬಹುದು. ಇಲ್ಲವಾದರೆ ಅಗ್ನಿಯ ವರದಲ್ಲಿ ಜನಿಸಿದ ನಾನು ಅಗ್ನಿಯಲ್ಲಿಯೇ ಬಿದ್ದು ಸಾಯುವೆನು. ಈಗ ಚೆನ್ನಾಯಿತು. ಸಹಜರೈವರ ಅಭಿಪ್ರಾಯವೇ ಒಂದು, ಈಕೆಯ ಅಭಿಪ್ರಾಯವೇ ಒಂದು, ಅಲ್ಲವೇ ಭೀಮಸೇನ? ಅದಕ್ಕೆ ನೀನೇನು ಮಾಡಿಯೇ? ಏಕೆ ಈಕೆಯ ಅಭಿಪ್ರಾಯ ಈಗಾಯ್ತಲ್ಲ ಎಂದು ಕೇಳಿದನಷ್ಟೇ. ಇವಳು ಹೇಳಿದ್ದನ್ನು ನೀನು ಕೇಳಿದಲ್ಲ. ಏಕೆ ನೀನು ಕೇಳಲಿಲ್ಲವೇ? ಕೇಳಿ ಅದರಿಂದಾಗುವ ಪ್ರಯೋಜನವಾದ ಪ್ರಯೋಜನವೋ ಅಪ್ರಯೋಜನವೋ ನನಗೊಂದು ತಿಳಿಯದಯ್ಯ. ಒಟ್ಟಿನಲ್ಲಿ ಸತಿಯ ಆರ್ತನಾದವನ್ನು ಆಲಿಸುವುದು ಪತಿಗಳಾದ ನಿಮ್ಮ ಕರ್ತವ್ಯವಲ್ಲವೇ? ಏಕೆ ಇನ್ನುಳಿದ ನಾಲ್ವರು ಇವುಗಳ ಪತಿಗಳಲ್ಲವೇ? ಅವರೇ ಅದನ್ನು ಬಗೆಹರಿಸಲಿ. ಅದಕ್ಕೂ ಈ ಪ್ರಚಂಡ ಭೀಮನಿಗೂ ಯಾವುದೇ ಸಂಬಂಧವಿಲ್ಲ. ಸಂಬಂಧವಿಲ್ಲ? ಹಬ್ಬ, ಸಂಬಂಧವಿಲ್ಲದೆ ಅಂದು ಕುರುಸಭೆಯೊಳಗೆ ಬಂಡ ದುಶ್ಯಾಸನನ ಗೊಂಡಿಗೆಯ ಬಿಸಿರತ್ತದೆ. ಮಡದಿ ಪಾಂಚಾಲಿಯ ಬಿಡುಮುಡಿಯ ಕಟ್ಟುವೆ ನೆನುತ ಗನಗದ ತಂಡದಿ ದುರ್ಯೋಧನನ ತೊಡೆಯ ಪುಡಿಗುಟ್ಟುವೆ ನೆನುತ ನುಡಿದೆಯೋ ಗಂಡುಗಲಿ ನೀನಂದು ಡಂಬದ ನುಡಿಗಡ ನುಡಿದು ಬಾವ ಮರೆತೆಯೋ ಮರೆತು ನಿದ್ರೆಯಳಿ ಹೇಯೋ ಇಡಿಂಬ ಮನೋಹರ. ಅಡಗಲಿ ನಿನ್ನ ಕಂಟಕದ ಕರುಳಿನ ಬಿನ್ನುಡಿ, ಕಣ್ಣೀರ ಕರೆಯದಿರೇ ಈ ನಿನ್ನ ಕಮ್ಮನಿಗೆ ಬದಲಾಗಿ ಬಗೆ ಬಗೆಯ ಕಣ್ಣಲ್ಲಿ ಇಳಿಸಿ ಬಿಡಿ ಕಂಬೈನೇ ಹರಿಸು. ಕಾಲನೇ ಕೌರವನಿಗೆ ಬೆಂಬಲವಾಗಿ ನಿಲ್ಲಲಿ. ಕಾಲಕ್ಕೆ ಬಿರುಮುಡಿಯ ಪಡೆಯದಿರುವುದೆಯ ನರಕ ತುರುಬನು ಮುಟ್ಟಿದ ಚಂದ ಕೌರವ ಗುಂಡಿಗೆ ತುರುಬನು ಮುಟ್ಟಿದ ಚಂದ ಕೌರವರ ಗುಂಡಿಗೆ ಚಂದ ಎಲುಬುಗಳ ತುಂಡರಿಸಿ ತಳ ಚಂಡಿಗೌತಣವ ಮಾಡಿದುವೆ. ಚಂದ ಎಲುಬುಗಳ ತುಂಡರಿಸಿ ತಳ ಚಂಡಿಗೌತಣ ಮಾಡಿಸುವೆ. ಕಾರ್ಮೋಡೆ
ಭೀಮಸೇನ ಭೀಮ ಭೀಮಸೇನ ಹೌದು ಜನಾರ್ದನ, ವಿಷ ಸರ್ಪಕ್ಕೆ ಹಾಲುಡಿಸಿ ಕನಿಕರಿಸಿದರೆ ಅದರ ವಿಷವು ಅಮೃತವಾದೀತೆ. ಬರಿತರೇಕೆ ಹಿಂದೆ ನಮಗೆ ನಾನಾ ವಿಧವಾದ ಕಷ್ಟ ಕ್ಲೇಶಗಳನ್ನುಂಟು ಮಾಡಿದ ಆ ಪಾಷಾಣರೊಡನೆ ಸಂಧಿಯೇ ಆಲಾಕ್ಷಣಂ ಮೆಚ್ಚಿಸಿ ಆಲಾಕ್ಷಣಂ ಮೆಚ್ಚಿಸಿ ಪಡೆದನೆ ಪಾಶುಪತಾಶ್ರಂ ವಿಧ ವಿಧ ಪ್ರಯೋಗದಿಂದ ಗಳಿಸಿದನೆ ವಿಜಯನೆಂಬ ಪೆಸರಂ. ಅಮಿತೋತ್ಸಾಹದಿ ಹರಿಗಳ ಹತಗೈಯಲ್ ಅಮಿತೋತ್ಸಾಹದಿಂದ ಅನುಜರ ಈ ಪರಿ ನೋಯಿಪದು ತರವೇ ಧರ್ಮಜಗೆ ಕೃಷ್ಣ ಕೃಷ್ಣ. ವಾಸುದೇವ, ಪಾಂಡವರ ಕೀರ್ತಿ ಪ್ರತಿಷ್ಠೆಗಳು ಆ ಚಂದ್ರಾರ್ಗವಾಗಿ ಉಳಿಯಬೇಕಾದರೆ ಈ ಸಂಧಿಯನ್ನು ನಿರಾಕರಿಸಿ ಬಿಡು. ಯುದ್ಧವು ನಡೆದು ತೀರಲೇಬೇಕು. ಅರ್ಜುನ ಅರ್ಜುನ ಧರ್ಮನಂದನ ಭೀಮಾರ್ಜುನರಿಬ್ಬರು ಬಹಿರಂಗದಲ್ಲಿ ಭಾತೃ ಎಂಬ ಮಮಕಾರದಿಂದ ತಲೆಬಾಗಿದರು. ಆದರೆ ಅವರ ಅಂತರಂಗದಲ್ಲಿ ಸೇಡಿನ ಜ್ವಾಲೆಯು ಧಗ ಧಗ ಧಗನೆ ಹತ್ತಿ ಉರಿಯಲಾರಂಭಿಸುವುದು. ಅದನ್ನು ದಮನಗೊಳಿಸಲು ಸಾಧ್ಯವಿಲ್ಲದೆ ಈ ರೀತಿ ತವಕ ಪಡುತ್ತಿರುವರು. ಇಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಯಾವ ನಿರ್ಧಾರವನ್ನು ಕೈಗೊಳ್ಳುವೆ? ಪರಮಾತ್ಮ ಪರಮಾತ್ಮ ಧರ್ಮನಂದನ
ವಿಚಾರವನ್ನು ಅರಿತ ಪ್ರಭು ನೀನು. ಮುಂದೆ ತಮ್ಮ ಚಿತ್ತವಿದ್ದಂತೆ ಮಾಡು ಮುಕುಂದ. ಧರ್ಮನಂದನ, ಪರಮಾತ್ಮ, ನಿನ್ನ ಮನದ ನೆಮ್ಮದಿಗಾದರೂ ಈ ಸಂಧಿಯು ನಡೆಯಲೇಬೇಕು. ಭೀಮಾರ್ಜುನರ ಸೇಡಿನ ಜ್ವಾಲೆಯು ದಗದಗನೆ ಹತ್ತಿ ಉರಿಯುತ್ತಿರುವುದು. ಅದನ್ನು ಶಮನ ಕೊಡಲು ಸಾಧ್ಯವಿಲ್ಲದೆ ಈ ರೀತಿ ಪರಿತಪಿಸುತ್ತಿರುವರು. ನಿನ್ನ ಮನದ ನೆಮ್ಮದಿಗಾದರೂ ನಾಳಿನ ಕುರುಸಬೇಕು. ಆಜ್ಞೆ ಮಾಧವ. ಅಣ್ಣ, ಈ ನನ್ನ ಪತಿಗಳ ಮಾತನ್ನು ಕೇಳಿಕೊಂಡು ಶಾಂತಿಗೆ ಮನಗೊಡದೆ ಯುದ್ಧವನ್ನೇ ಸಂಕಲ್ಪಿಸಿಕೊಂಡು ಬರಬೇಕೆಂದು ನಿನ್ನಲ್ಲಿ ಸೆರೆಗೋಟಿ ಬೇಡಿಕೊಳ್ಳುವನು ಅಣ್ಣ. ಚಿಂತೆ ಪಡದಿರುನೆ ಶಾಂತಿಯ ತಾಳೆ ಸದೆಯೇಕೆಯ ನಮನದೆ ಚಿಂತೆ ಪಡದಿರುನೆ ಮದಿಸಿಡಲೇಗೆ ವ್ಯಾಕುಲ ಪಡಲೇಕೆ ಮೃದು ಹೃದಯಳೆ ನೀನು ಮರೆವೆನೆ ನಿಮ್ಮನು ಮುರವೈರಿ ಮರೆವೆನೆ ನಿಮ್ಮನು ಮುರವೈರಿ ನೀನಸು ನಗುತ್ತಿದೆ ಎಲ್ಲ ಮನಗೆ ಶಾಂತಿ ನೀನಸು ನಗುತ್ತಿದೆ ಎಲ್ಲ ಮನಗೆ ಶಾಂತಿ ನಿಮ್ಮಯಳಿಗೆಗಾಗಿಯೇ ಮರೆತಿಯ ವಿಶ್ರಾಂತಿ ನಿಮ್ಮಯಳಿಗೆಗಾಗಿಯೇ ಮರೆತಿಯ ವಿಶ್ರಾಂತಿ ವಿಜಯ ನಿಮಗಿಂದು ಒದಗಿ ಬಂದಿಯೋದು ಚಿಂತೆ ಪಡದೆ ನಿಶ್ಚಿಂತೆಯಿಂದಿರು ವಿಜಯ ನಿಮಗಿಂದು ಒದಗಿ ಬಂದಿಯೋದು ಚಿಂತೆ ಪಡದೆ ನಿಶ್ಚಿಂತೆಯಿಂದಿರು ಚಿಂತೆ ಪಡದಿರು ಶಾಂತಿಯ ತಾಳಿ ಸದೆಯೇಕೆಯ ನಮನದೆ ಚಿಂತೆ ಪಡದಿರುನೆ ಮದಿಸಿದ ಕೌರವನ ಮೂಲವ ಸಮ್ಮರಿಸಿ ಪಾಂಡವ ಕೀರ್ತಿಯ ಮುಗಿಲಲಿ ಮೆರೆಸಿ ಮದಿಸಿದ ಕೌರವನ ಮೂಲವ ಸಮ್ಮರಿಸಿ ಪಾಂಡವ ಕೀರ್ತಿಯ ಮುಗಿಲಲಿ ಮೆರೆಸಿ ನಿನ್ನಯ ಮನದ ಬೇಗೆಯನ್ನು ನೊಂದಿಸಿ ನಿನ್ನಯ ಮನದ ಬೇಗೆಯನ್ನು ನೊಂದಿಸಿ ಸರ್ಪಲಾಂಛನದ ದರ್ಪವ ಮುರಿದೆ ಕಪಿಧ್ವಜವ ದಿಗ್ವಿಜಯದಿ ಮೆರೆಸುವೆ ಸರ್ಪಲಾಂಛನದ ದರ್ಪವ ಮುರಿವೆ ಕಪಿಧ್ವಜವ ದಿಗ್ವಿಜಯದಿ ಮೆರೆಸುವೆ ಚಿಂತೆ ಪಡದಿರುನಿ ಶಾಂತಿಯ ತಾಳೆ ಸದೆಯೇಕೆಯ ನಮನದಿ ಚಿಂತೆ ಪಡದಿರುನಿ ಸದೆಯಳು ಚಿಂತೆ ಪಡದಿರುನಿ ಮನದೊಳು ಚಿಂತೆ ಪಡದಿರುನಿ ಸರ್ವ ಪ್ರಕಾರದಿಂದಲೂ ಆ ದುರ್ಯೋಧನನ ಕೋಪವನ್ನು ಕೆರಳಿಸಿಕೊಂಡು ಯುದ್ಧವನ್ನು ಸಿದ್ಧಪಡಿಸಿಕೊಂಡು ಬರುವೆನು. ನಾನು ಬರುವುದರೊಳಗಾಗಿ ಭೀಮಾರ್ಜುನನ್ನು ಕೆರಳಿಸುವ ಭಾರ ನಿನ್ನದು ತಂಗಿ. ನಾನಿನ್ನು ಬರಲೇ?